ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ ಯೂಟ್ಯೂಬ್ ಚಾನಲ್. ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮಿನಿಮಮ್ ಇಲ್ಲ ಅಂದರೂ 15 ದಿನವೇ ಆಗೋಯ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ತುಂಬ ಕೆಲಸ ಇತ್ತು. ಹಾಗೆ ನಮ್ಮ ಮನೆಯವರು ಕೂಡ ಮಾಲೆ ಹಾಕಿಸ್ಕೊಂಡಿದ್ರು. ಹಾಗಾಗಿ ಬ್ಲಾಗ್ಗಳನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ಸಬ್ಸ್ಕ್ರೈಬರು ಕೂಡ ಕಮ್ಮಿಯಾಗಿ ಹೋಗಿದ್ದಾರೆ. ಪರವಾಗಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ನನ್ನ ವೀಡಿಯೋನ ಯಾರು ಇಷ್ಟಪಟ್ಟು ನೋಡ್ತಾರೆ ಅವ್ರಿಗೋಸ್ಕರನಾದ್ರೂ ನಾನು ವೀಡಿಯೋನ ಮಾಡ್ತೀನಿ. ಇವಾಗೆಲ್ಲ ಕಾರ್ತಿಕೆ ಸ್ಟಾರ್ಟ್ ಆಯ್ತಂದರೆ ನೆಕ್ಸ್ಟು ಫಂಕ್ಷನ್ಗಳು, ಹಾಗೆ ಡೈಲಿ ದೀಪ ಹಚ್ಚುತ್ತಾನೆ ಇರ್ತೀವಿ. ಇನ್ನು ಹೂವೆಲ್ಲ ವೇಸ್ಟ್ ಆಗುತ್ತೆ ಅಲ್ವಾ. ದೇವ್ರ ಮೇಲ್ಗಡೆ ಇರೋ ಹೂವನ್ನ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಹೂವನ್ನೆಲ್ಲ ಎತ್ತಿಟ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಬರೀ ಕಡ್ಡಿ ಥರ ಇರೋದನ್ನೆಲ್ಲ ತೆಗ್ದಾಕ್ಬಿಟ್ಟು ಇನ್ನು ಹೂಗಳನ್ನ ಮಾತ್ರ ಮಡಿಕೋಬೇಕು. ನೀಟಾಗಿ ಈ ರೀತಿಯಾಗಿ ಬಿಡಿಸಿಟ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಬಿಡಿಸಿಟ್ಕೊಂಡು ಇನ್ನು ಪುಡಿ ಈ ರೀತಿ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ತೊಟ್ಟಿರೋದನ್ನೆಲ್ಲ ಕಿತ್ತಾಕ್ಬಿಡ್ಬೇಕು. ಮಧ್ಯ ನನ್ನ ಮಗಳು ವಾಯ್ಸ್ ಬರ್ತಾ ಇರುತ್ತೆ, ಯಾರು ಅನ್ಕೋಬೇಡಿ. ಅವಳು ನನ್ನ ಜೊತೆಲಿದ್ದಾಗಲೇ ನಾನು ವಾಯ್ಸ್ ಕೂಡ ಕೊಡೋದು. ಹಾಗಾಗಿ ಅವಳ ವಾಯ್ಸು ಒಂದು ಸ್ವಲ್ಪ ಇರುತ್ತೆ. ಇನ್ನು ಈ ರೀತಿಯಾಗಿ ಒಂದು ಬೇಕಂತ ಅಂದರೆ ನೀವು ದೊಡ್ಡ ಪೇಪರ್ ಮೇಲಿಟ್ಟರೆ ಗಾಳಿ ಬರ್ತಾ ಬಂದಾಗ ಆರೋಗುತ್ತೆ ಅಂತ ಹೇಳಿ ನಾನು ಮರಕ್ಕೆ ಹಾಕಿಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲೈತೆ ಅಂದರೆ 2 ಡೇಸ್ ಆದರೂ ಒಣಗಬೇಕು. ಇಲ್ಲ ಬಿಸಿಲು ಸ್ವಲ್ಪ ಐತೆ ಅಂತ ಅಂದರೆ ಮಿನಿಮಮ್ 4 ಡೇಸ್ ಆದರೂ ಚೆನ್ನಾಗಿ ಒಣಗಿಸ್ಬೇಕು. ಇನ್ನೆಲ್ಲ ಮುಟ್ಟಿದ್ರೆ ಪುಡಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಒಣಗಿಸಿ ಇನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಕರ್ಪೂರ, ಎಣ್ಣೆ, ಹಾಗೆ ಸ್ವಲ್ಪ ತುಪ್ಪ, ಧೂಪದ ಪುಡಿ ಇಷ್ಟನ್ನು ಕೂಡ ಮಡಿಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು. ಇನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಹಾಕೋತಾಯಿದ್ದೀನಿ. ಫಸ್ಟು ಆಲ್ರೆಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದೆ ಅಲ್ವಾ ಹೂಗಳನ್ನ. ನಿಮಗೆ ಯಾವ ರೀತಿ ಹೂವು ಸಿಗುತ್ತೆ ಆ ಹೂವೆಲ್ಲ ಹಾಕಿ. ಇದೇ ರೀತಿ ಹೂವು ಆಗಬೇಕಂತ ಏನೂ ಇಲ್ಲ. ನಿಮಗೆ ಯಾವ ಹೂವು ಸಿಗುತ್ತೆ ಡೈಲಿ ನೀವು ಫೋಟೋಗೆ ಯಾವ ಹೂವನ್ನ ಮಾಡಿಸ್ತೀರಿ ಆ ಹೂವಿದ್ರೂ ಸುಧಾ ಆಗುತ್ತೆ. ಅದನ್ನೆಲ್ಲ ಎತ್ತಿಟ್ಟು ಈ ರೀತಿಯಾಗಿ ಸ್ಟೋರ್ ಮಾಡಿಕೊಂಡು ಈ ರೀತಿಯಾಗಿ ಹೋಮ್ಮೇಡ್ ಧೂಪ ಮಡಿಕೊಂಡ್ರೆ ಅಂಗಡಿ ಧೂಪದ್ದೇ ಆ ಸ್ಮೆಲ್ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿಯಾಗಿ ಸ್ಮೆಲ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿದ್ರೆ ಮತ್ತೆ ನೀವು ಅಂಗಡಿಯಿಂದ ಏನು ತರ್ಸೋಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಮಾಡ್ಕೋತೀರಿ. ಈ ರೀತಿಯಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಪುಡಿ ಆದರೆ ಧೂಪನೂ ಕೂಡ ಸಾಫ್ಟಾಗಿ ಬರುತ್ತೆ. ನಮ್ಮ ಗ್ರೈಂಡರಲ್ಲಿ ಸ್ವಲ್ಪ ತರ್ತರಿ ಆಗೋಯಿತು. ಇನ್ನು ಸ್ವಲ್ಪ ನೈಸಕ್ಕೆ ಪೌಡ್ರ್ ಆಗಬೇಕಿತ್ತು. ಇನ್ನು ಇದನ್ನೆಲ್ಲ ಒಳಗಡೆ ಏನಾದ್ರು ಸ್ವಲ್ಪ ಏನಾದರೂ ಕರ್ಪೂರ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಕೈಯಲ್ಲಿ ಒಂದು ಸಾರಿ ಪ್ರೆಸ್ ಮಾಡ್ಕೋತೀನಿ. ಇನ್ನು ಅದಕ್ಕೆ ದೀಪದ ಎಣ್ಣೆನ ಹಾಕೋತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ತುಪ್ಪ, ಕಾಯಿಸಿರೋ ತುಪ್ಪನ ಹಾಕೋತಾಯಿದ್ದೀನಿ. ತುಪ್ಪ ಹಾಕಲಿಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆ ಹಾಕೋಬೇಕು. ಇನ್ನು ರೋಸ್ಮೆರಿ ವಾಟರು ನಾನು ಮನೇಲಿ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ಏನೋ ಬೇಡ, ಫ್ಲೇವರ್ ಚೆನ್ನಾಗಿರುತ್ತೆ ಅಂದರೆ ರೋಸ್ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಬೇಕು ಅಂತ ಅಂದರೆ ಚಿಕ್ಕ ಬಾಟಲು ಕೂಡ ಬರುತ್ತೆ ರೋಸ್ಮೆರಿ ವಾಟರು, ಅದನ್ನು ಕೂಡ ತರಿಸಿ ಹಾಕ್ಕೋಬೋದು. ಇನ್ನು ಸ್ವಲ್ಪನೇ ನೀರನ್ನ ಹಾಕೋತಾ ಒಂದು ಹಿಟ್ಟು ನದಕ್ಕೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಇನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಪರಿಮಳ ಇರುತ್ತೆ ಅಂದರೆ ನಂಬೋದೇ ಇಲ್ಲ. ನೀವು ಒಂದ್ಸರಿ ಮಾಡಿದ್ರೆ ಪದೇ ನೀವೇ ಮಾಡ್ತಾಯಿರ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಹಿಟ್ಟಾಗಿ ಬರಬೇಕು. ಅಲ್ಲಿ ತನಕ ನಾನು ಚೆನ್ನಾಗಿ ನಾದ್ಕೋತಾಯಿದ್ದೀನಿ. ಅಂದರೆ ಚಪಾತಿನ ಯಾವ ರೀತಿ ಕಲಿಸ್ತೀವಿ ಆ ರೀತಿಯೇ ಕಲಿಸ್ಕೋಬೇಕು. ಇನ್ನು ನಾನು ಈ ರೀತಿಯಾಗಿ ಪೇಪರಲ್ಲಿ ಕೋನ್ ರೀತಿ ಮಾಡ್ಕೋತಾಯಿದ್ದೀನಿ. ಪೇಪರಲ್ಲಿ ಏನಿಲ್ಲ, ಸ್ವಲ್ಪ ಪೇಪರ್ಗೆ ಇದು ಏನೋ ಕರ್ಪೂರದ್ದೇ ಪೇಪರು, ಎಕ್ಸ್ಟ್ರಾ ಇದಕ್ಕೋಸ್ಕರನೇ ಕರ್ಪೂರದ್ದು ಪೇಪರ್ ಇರುತ್ತಲ್ವ ಅದನ್ನೇ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೋನ್ ಶೇಪೇ ಬರಬೇಕಂತ ಹೇಳಿ ಅಂಗಡೀಲಿ ದುಡ್ಡು ಕೊಟ್ಟಂತೂ ತರಿಸಿಲ್ಲ. ಮನೆಯಲ್ಲೇ ಇರೋಂತಹ ಪದಾರ್ಥಗಳನ್ನ ಬಳಸಿ ತುಂಬಾ ಚೆನ್ನಾಗಿರೋ ಅಂದರೆ ಫ್ಲೇವರ್ಫುಲ್ ಆಗಿರೋ ಪರಿಮಳಯುತ ಹೋಮ್ಮೇಡ್ ಧೂಪನ ಮಾಡ್ಕೋಬೋದು. ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಧೂಪ. ಒಂದ್ಸರಿ ಟ್ರೈ ಮಾಡಿ.
ಇದನ್ನ ಈ ರೀತಿಯಾಗಿ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ತುಂಬಬೇಕು. ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಶೇಪು ಕೂಡ ಕೂರುತ್ತೆ. ಇನ್ನು ನೋಡಿ, ಇದು ಸ್ವಲ್ಪ ಸರಿಯಾಗಿ ಬರಲಿಲ್ಲ. ಇನ್ನು ಮತ್ತೆ ಒಂದು ಸರಿ ತೋರಿಸ್ತೀನಿ. ಅಂದರೆ ಅದು ಸ್ವಲ್ಪ ಅಂಟ್ಕೊಬಿಡುತ್ತೆ ಚೆನ್ನಾಗಿ ಪ್ರೆಸ್ ಮಾಡ್ತೀವಲ್ವ, ಹಾಗಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಅಮ್ಕಿ ಚೆನ್ನಾಗಿ ತುಂಬೈತೆ ಹೋಮ್ ಮೇಡ್ ಧೂಪ ಈ ರೀತಿಯಾಗಿ ಬರುತ್ತೆ. ಇನ್ನು ನಾನು ಅದರಲ್ಲಿ ಮಾಡೋಕ್ಕಿಂತ ಇನ್ನು ತುಂಬಾ ಈಸಿಯಾಗಿ ಕೈಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ ಕೈಯಲ್ಲೇ ಕೂಡ ಮಾಡ್ಕೋತಾ ಇದ್ದೀನಿ. ನನಗೇನೋ ಪೇಪರಲ್ಲಿ ಮಾಡೋಕ್ಕಿಂತ ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಈಸಿ ಅಂತ ಅನಿಸಿತು. ಅಂದರೆ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ ಪೇಪರ್ಗೆ ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಅಂತ ಅಷ್ಟೇ. ಅದೇ ಟೈಮ್ಗೆ ನಾನು ಧೂಪ ಮಾಡೋ ಟೈಮ್ಗೆ ನನ್ನ ಮಗಳು ಕೂಡ ಎದ್ಲು. ಹಾಗಾಗಿ ಅವಳ ಜೊತೆಲೇ ಕೂರಿಸ್ಕೊಂಡು ಧೂಪನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಅವಳಿಗೂ ಇದನ್ನೆಲ್ಲ ಮಾಡ್ತಾಯಿದ್ರೆ ಏನೋ ಮಾಡ್ತವ್ರಲ್ಲ ಅಂತ ಸ್ವಲ್ಪ ಹೊತ್ತು ಡಿಸೆಂಟಾಗಿ ಕುತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಈ ರೀತಿಯಾಗಿ ಶೇಪ್ಗಳು ಕೂಡ ಬಂತು ನೋಡಿ. ಪೇಪರಲ್ಲಿ ಮಾಡೋಕ್ಕಿಂತ ಕೈಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಏನಿಲ್ಲ, ಸ್ವಲ್ಪನೇ ಅದನ್ನ ತಗೊಂಡು ಆ ಕಡೆ ಈ ಕಡೆ ಸುತ್ತ ನಮ್ಮ ಬೆರಳುಗಳ ಸಹಾಯದಿಂದ ಪ್ರೆಸ್ ಮಾಡ್ತಾ ಬಂದರೆ ಸಾಕು. ಅಷ್ಟೇನೇನಿಲ್ಲ, ದೊಡ್ಡ ವಿದ್ಯೆ ಅಂತ ಯಾವುದೂ ಅಲ್ಲ ಅಲ್ವಾ. ನಾವು ಅಂದ್ಕೊಳ್ಳೋದ್ರ ಮೇಲೆ ಇರುತ್ತೆ. ನನ್ನ ಕೈಲಿ ಇದಾಗುತ್ತೆ ಅಂತಂದರೆ ಆಗುತ್ತೆ, ನಾವು ಯಾರು ಮಾಡ್ತಾರೆ ಅಂದರೆ ಯಾವುದೂ ಕೂಡ ಆಗೋದಿಲ್ಲ. ಇನ್ನು ಈ ರೀತಿಯಾಗಿ ಮಾಡಿಕೊಂಡೆ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಮೇಯ್ನಾಗಿ ಧೂಪ ಮಾಡಬೇಕಂತ ಅಂದರೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲದೇ ಬಿಸಿಲು ಇದ್ದರೆ ಆರಾಮಾಗಿ ಧೂಪಗಳನ್ನ ಮಾಡ್ಕೊಬಿಡ್ಬೋದು. ಅಂದರೆ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದಾಗ ಮಾತ್ರ ಧೂಪ ಉರಿಯೋದು, ಇಲ್ಲ ಅಂತ ಅಂದರೆ ಉರಿಯೋದಿಲ್ಲ. ಅರ್ಧದಲ್ಲೇ ಹುರಿದು ಕೆಟ್ಟೋಗುತ್ತೆ. ಏನಾರ ಒಣಗಿಲ್ಲ ಅಂತ ಅಂದರೆ, ಏನಾರ ಚೆನ್ನಾಗಿ ಒಣಗಿದ್ರೆ ಅದು ಚೆನ್ನಾಗಿ ಪೂರ ಉರಿಯುತ್ತೆ. ಇನ್ನು ನೋಡಿ, ಈ ರೀತಿಯಾಗಿ ಧೂಪಗಳೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಇದನ್ನು ಬಿಸಿಲಿಗೆ ಇಡಬೇಕು. ಇನ್ನು ಬಿಸಿಲಿಗೆ ಇಡೋಕ್ಕೆ ನಮ್ಮನೆ ಟೆರೆಸ್ ಮೇಲೆ ಇಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದ್ರಿಂದ ತುಂಬ ಚೆನ್ನಾಗಿ ಒಣಗುತ್ತೆ. ಹಾಗಾಗಿ ಮೇಲ್ಗಡೆನೇ ಒಣಗಕ್ಕೆ ಇಡೋಣ ಅಂತ ಹೋಗ್ತಾಯಿದ್ದೀನಿ. ಒಂದಿನ ಒಣಗಿಸೈತ್ಲೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಆಗಿರುತ್ತೆ. ಮುಟ್ಟಿದ್ರೆ ಏನು ಮುರಿದೋಗೋದಿಲ್ಲ, ಆ ರೀತಿಯಾಗಿ ಆಗಿರುತ್ತೆ. ಇನ್ನು ನೈಟೆಲ್ಲ ನಾನು ಹೊರಗಡೆನೇ ಇಟ್ಟಿರಲ್ಲ. ಬಿಸಿಲು ಕಮ್ಮಿ ಆದ ತಕ್ಷಣ ನಾನು ಸಂಜೆ ಎತ್ಕೊಬಿಟ್ಟು, ನೈಟು ಇಬ್ನಿ ಬೀಳುತ್ತಲ್ವ, ಹಾಗಾಗಿ ನೈಟು ಹೊರಗಡೆ ಇಡಕ್ಕೆ ಹೋಗಬೇಡಿ. ಇನ್ನು 2 ದಿನ ಒಣಗಿಸಾದ ನಂತರ ಈ ರೀತಿಯಾಗಿ ಹೋಮ್ ಮೇಡ್ ಧೂಪ ಪ್ರಿಪೇರ್ ಆಗಿರುತ್ತೆ. ಮುಟ್ಟಿದ್ರೂ ಸುಧಾ ಗಟ್ಟಿಯಾಗಿ ಇರುತ್ತೆ. ಹಾಗೆ ಹಸಿ ಅಂತ ಅನಿಸೋದಿಲ್ಲ. ಪೂರ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಫಸ್ಟಕ್ಕೂ ಈಗೂ ಕಲರ್, ಫಸ್ಟ್ ಮೆರೂನ್ ಕಲರ್ ಸ್ವಲ್ಪ ಮೆರೂನ್ ಕಲರ್ ಇತ್ತು. ಇವಾಗ ಪೂರ ಬ್ಲ್ಯಾಕ್ ಕಲರ್ ಆಗೋಗಿರುತ್ತೆ. ಇನ್ನು ಹಚ್ಸಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ಕಳಿಸುವಾಗಲೇ ಗೊತ್ತಾಗೋಗುತ್ತೆ, ಸೇಮ್ ಧೂಪದ ಸ್ಮೆಲ್ ಬರ್ತಾ ಇರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಹುರಿದ್ರೆ ಧೂಪ ಚೆನ್ನಾಗಿ ಒಣಗಿದೆ ಅಂತ. ಏನಾರ ಉರಿಲಿಲ್ಲ ಅಂತ ಅಂದರೆ ಅದು ಧೂಪ ಒಣಗಿಲ್ಲ, ಇನ್ನೂ ಚೆನ್ನಾಗಿ ಒಣಗಬೇಕು ಅಂತ. ಚೆನ್ನಾಗಿ ಒಣಗಿಸಿದ್ರೆ ಹೋಮ್ ಮೇಡ್ ಧೂಪ ರೆಡಿಯಾಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗುವ ಮುಂದಿನ ವಿಡಿಯೋ.